ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ನಾವು ಸಾಮಾನ್ಯವಾಗಿ ಹೈ ಬಿಪಿ ಬಗ್ಗೆ ಮಾತಾಡ್ತೀವಿ, ಆದ್ರೆ ಕಡಿಮೆ ರಕ್ತದೊತ್ತಡ ಅಂದ್ರೆ ಲೋ ಬ್ಲಡ್ ಪ್ರೆಷರ್ನ ಬಗ್ಗೆ ಮಾತನಾಡೋದು ಸ್ವಲ್ಪ ಕಡಿಮೆ. ಲೋ ಬ್ಲಡ್ ಪ್ರೆಷರ್ ಸಹ ಒಂದು ಸಮಸ್ಯೆ ಆಗಿದೆ. ತಲೆ ಸುತ್ತು, ಸುಸ್ತು, ವಾಕರಿಕೆ ಮತ್ತು ಕಣ್ಣು ಕತ್ತಲು ಬರೋದು ಲೋ ಬಿಪಿಯ ಸಾಮಾನ್ಯ ಲಕ್ಷಣಗಳು. ನಿರ್ಜಲೀಕರಣ ಅಥವಾ ಪೌಷ್ಟಿಕಾಂಶದ ಕೊರತೆಯಿಂದ ಈ ಸಮಸ್ಯೆ ಬರಬಹುದು. ಕಡಿಮೆ ರಕ್ತದೊತ್ತಡವನ್ನ ತಕ್ಷಣ ಸಮತೋಲನಕ್ಕೆ ತರಲು ಸಹಾಯ ಮಾಡುವ 2 ಸರಳ ಮದ್ದುಗಳೆಂದರೆ ಉಪ್ಪು, ಸಕ್ಕರೆ ಮಿಶ್ರಿತ ನೀರು ಹಾಗೂ ಕಾಫಿ. ಇವು ರಕ್ತನಾಳಗಳನ್ನ ಉತ್ತೇಜಿಸಿ ಒತ್ತಡವನ್ನ ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಈಗ ನಮಗೆ ಬೇಕಾಗಿರೋದು ಉಪ್ಪು, ಸಕ್ಕರೆ ಮತ್ತು ಕಾಫಿ ಪುಡಿ. ಬ್ಲಡ್ ಪ್ರೆಷರ್ ಇದ್ದಕ್ಕಿದ್ದಂತೆ ಕುಸಿದಾಗ ತಕ್ಷಣ ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಎಂದರೆ ಉಪ್ಪು ಮತ್ತು ಸಕ್ಕರೆ ಮಿಶ್ರಿತ ನೀರನ್ನು ಕುಡಿಯೋದು. 1 ಲೋಟ ನೀರಿಗೆ ಅರ್ಧ ಚಮಚ ಸಕ್ಕರೆ ಮತ್ತು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕರಗಿಸಿ ಈ ನೀರನ್ನ ನಿಧಾನವಾಗಿ ಕುಡಿಯಿರಿ. ಉಪ್ಪಿನಲ್ಲಿರುವ ಸೋಡಿಯಂ ರಕ್ತದ ಪ್ರಮಾಣವನ್ನ ಹೆಚ್ಚಿಸಿ ತಕ್ಷಣ ರಕ್ತದೊತ್ತಡವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಸಕ್ಕರೆ ತಕ್ಷಣದ ಶಕ್ತಿಯನ್ನ ನೀಡುತ್ತೆ. ನಿಮಗೆ ಕಡಿಮೆ ರಕ್ತದೊತ್ತಡದಿಂದ ತೀವ್ರ ಸುಸ್ತು ಮತ್ತು ತಲೆ ಸುತ್ತುತ್ತಾ ಇದ್ದರೆ 1 ಕಪ್ ಬಲವಾದ ಕಾಫಿ ಅಂದ್ರೆ ಸ್ಟ್ರಾಂಗ್ ಕಾಫಿ ಅಥವಾ ಸ್ಟ್ರಾಂಗ್ ಟೀಯನ್ನ ಸೇವಿಸಿ. ಕಾಫಿ ಮತ್ತು ಟೀದಲ್ಲಿರುವ ಕೆಫೇನ್ ನರಮಂಡಲವನ್ನ ಉತ್ತೇಜಿಸಿ ರಕ್ತದೊತ್ತಡವನ್ನ ತಕ್ಷಣ ಹೆಚ್ಚಿಸುತ್ತೆ. ಆದ್ರೆ ಇದನ್ನ ಮಿತವಾಗಿ ಮಾತ್ರ ಬಳಸಬೇಕು, ಏಕೆಂದ್ರೆ ಅತಿಯಾದ ಕೆಫಿನ್ ಸೇವನೆ ಹೃದಯದ ಬಡಿತವನ್ನ ಹೆಚ್ಚಿಸಬಹುದು. ಕಡಿಮೆ ರಕ್ತದೊತ್ತಡ ಇರುವವರು ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ಅತಿ ಮುಖ್ಯ. ಬೆಳಿಗ್ಗೆ ಹಾಸಿಗೆಯಿಂದ ನಿಧಾನವಾಗಿ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಆಹಾರದಲ್ಲಿ ಉಪ್ಪಿನ ಸೇವನೆಯನ್ನ ಹೆಚ್ಚಾಗಿ ಮಾಡಿ. ಸಣ್ಣ ಸಣ್ಣ ಊಟಗಳನ್ನ ಆಗಾಗ್ಗೆ ಸೇವಿಸಿ. ಲವಣಾಂಶಗಳು ಮತ್ತು ಪೋಷಕಾಂಶಗಳು ಸಮೃದ್ಧವಾಗಿರುವ ಬಾದಾಮಿಯನ್ನ ನೆನೆಸಿ ತಿನ್ನುವುದು ಕೂಡ ರಕ್ತದೊತ್ತಡವನ್ನ ಸುಸ್ಥಿತಿಯಲ್ಲಿಡಲು ಸಹಾಯ ಮಾಡುತ್ತೆ. ಮತ್ತೊಂದು ವಿಚಾರ, ರಕ್ತದೊತ್ತಡ ತೀವ್ರವಾಗಿ ಕುಸಿದಾಗ ವ್ಯಕ್ತಿಯನ್ನ ಮಲಗಿಸಿ ಅವರ ಕಾಲುಗಳನ್ನ ಹೃದಯದ ಮಟ್ಟಕ್ಕಿಂತ ಮೇಲೆ ಎತ್ತಿ ಇರಿಸಿ. ಇದು ಮೆದುಳಿಗೆ ರಕ್ತ ಹರಿಯಲು ಸಹಾಯ ಮಾಡುತ್ತೆ. ಕಡಿಮೆ ರಕ್ತದೊತ್ತಡದ ಲಕ್ಷಣಗಳು ಆಗಾಗ್ಗೆ ಕಂಡು ಬಂದರೆ ಅದನ್ನ ನಿರ್ಲಕ್ಷಿಸದೆ ವೈದ್ಯರನ್ನ ಭೇಟಿ ಮಾಡಿ. ಆರೋಗ್ಯವೇ ಮಹಾಭಾಗ್ಯ. ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಅಡುಗೆ, ಆರೋಗ್ಯ, ಮನೆಮದ್ದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ. ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ, ಯೋಗ, ಧ್ಯಾನ, ಸತ್ಸಂಗ, ಆರೋಗ್ಯಕರ ಆಹಾರದ ಸೇವನೆಯಿಂದ ನಾವು ಆರೋಗ್ಯವಾಗಿರಬಹುದು, ಕಾಯಿಲೆಗಳಿಂದ ದೂರವಿರಬಹುದು. ಹಾಗೆಯೇ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳುವುದು ಕೂಡ ತೀರಾ ಅಗತ್ಯವಾಗಿದೆ. ಕಾರಣ ಹೈ ಬಿಪಿ, ಲೋ ಬಿಪಿ ಹೆಚ್ಚಾಗ್ತಾ ಇರುವಂತಹ ದಿನಗಳಲ್ಲಿ ನಾವು ಮುಂಜಾಗರೂಕತೆಯಿಂದ ಇರುವುದು ಅವಶ್ಯವಾಗಿದೆ. ಇಂದು ಬಾದಾಮಿಯನ್ನ ಬಳಸಿ ಯಾವ ರೀತಿಯಾಗಿ ಬಿಪಿಯನ್ನ ಅಂದರೆ ಅಧಿಕ ರಕ್ತದೊತ್ತಡವನ್ನ ತಡೆಯಬಹುದು ಅನ್ನೋದನ್ನ ತಿಳಿಯೋಣ. ಮೊದಲು ಇದರ ಉಪಯೋಗವನ್ನ ನೋಡೋಣ ಬನ್ನಿ. ಪ್ರತಿದಿನ ನೆನೆಸಿದ ಬಾದಾಮಿ ಸೇವನೆಯಿಂದ ಆರೋಗ್ಯಕ್ಕೆ ಅನೇಕ ರೀತಿಯ ಲಾಭಗಳಿವೆ. ಹೃದಯದ ಆರೋಗ್ಯವನ್ನ ಕಾಪಾಡುವುದು, LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ HDL ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಮೆಗ್ನೀಷಿಯಂ ರಕ್ತದೊತ್ತಡ ನಿಯಂತ್ರಿಸುತ್ತದೆ. ಮೆದುಳಿನ ಆರೋಗ್ಯಕ್ಕೆ, ತೂಕ ನಿರ್ವಹಣೆಗೆ, ಚರ್ಮ ಮತ್ತು ಕೂದಲಿನ ಹೊಳಪಿಗೆ, ಮೂಳೆಗಳ ಬಲಕ್ಕೆ, ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಇಷ್ಟೆಲ್ಲ ಉಪಯೋಗ ಹೊಂದಿದ ಬಾದಾಮಿಯಿಂದ ನಾವು ಇಂದು ಪಾಯಸವನ್ನ ಮಾಡೋದನ್ನ ಕಲಿಯೋಣ ಬನ್ನಿ. ಬಾದಾಮಿ ಪಾಯಸ ಮಾಡಲು ಬೇಕಾಗುವ ಪದಾರ್ಥಗಳು:
ನೆನೆಸಿದ ಬಾದಾಮಿ 10ರಿಂದ 20, ನೆನೆಸಿದ ಗಸಗಸೆ 2 ಟೀ ಸ್ಪೂನ್, ತೆಂಗಿನ ತುರಿ 1 ಬಟ್ಟಲು, ಬೆಲ್ಲ 200 ಗ್ರಾಂ, ಏಲಕ್ಕಿ 2ರಿಂದ 3, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಸ್ವಲ್ಪ, ತುಪ್ಪ 1ರಿಂದ 2 ಟೀ ಸ್ಪೂನ್, ಕೇಸರಿ ದಳ 5ರಿಂದ 10. ಈಗ ಇಷ್ಟೆಲ್ಲ ಉಪಯೋಗವನ್ನ ಹೊಂದಿರುವಂತಹ ಬಾದಾಮಿ ಪಾಯಸ ಮಾಡುವ ವಿಧಾನ. ನೆನೆಸಿದ ಬಾದಾಮಿಯ ಸಿಪ್ಪೆಯನ್ನ ತೆಗೆದು ಗಸಗಸೆ, ತೆಂಗಿನ ತುರಿ, ಏಲಕ್ಕಿಯೊಂದಿಗೆ ಮಿಕ್ಸಿ ಮಾಡಿಟ್ಟುಕೊಳ್ಳಿ. ಗ್ಯಾಸ್ ಸ್ಟವ್ ಒಲೆಯ ಮೇಲೆ ದಪ್ಪ ತಳದ ಪಾತ್ರೆಯನ್ನ ಇಟ್ಟು ತುಪ್ಪವನ್ನ ಹಾಕಿ ಸಣ್ಣದಾಗಿ ಕತ್ತರಿಸಿದ ದ್ರಾಕ್ಷಿ, ಗೋಡಂಬಿ, ಪಿಸ್ತವನ್ನ ಹಾಕಿ ಹೊಂಬಣ್ಣ ಬರುವ ಮೊದಲು ಇದನ್ನ ಪಾತ್ರೆಯಿಂದ ಬೇರೆ ಬಟ್ಟಲಿಗೆ ತೆಗೆದಿಟ್ಟುಕೊಳ್ಳಿ. ಇದೇ ಪಾತ್ರೆಗೆ ಈಗಾಗಲೇ ಸಣ್ಣದಾಗಿ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನ ಹಾಕಿ ಇದಕ್ಕೆ ಸೋಸಿಕೊಂಡಂತಹ ಬೆಲ್ಲದ ದ್ರಾವಣವನ್ನ ಹಾಕಿ ಚೆನ್ನಾಗಿ ಕುದಿಸಿ. ಕೊನೆಯಲ್ಲಿ ಕೇಸರಿ ದಳ ಹಾಗೂ ತುಪ್ಪದಲ್ಲಿ ಕರೆದ ದ್ರಾಕ್ಷಿ, ಗೋಡಂಬಿ, ಪಿಸ್ತವನ್ನ ಹಾಕಿ ಸವಿಯಲು ಸಿದ್ಧವಾಗಿರುವ ಈ ಬಾದಾಮಿ ಪಾಯಸವನ್ನ ಮನೆಯವರಿಗೆಲ್ಲ ಪ್ರೀತಿಯಿಂದ ನೀಡಿ ಅವರ ಮನಸ್ಸನ್ನ ಗೆಲ್ಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯಯುತ ಅಡುಗೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ನಿಮ್ಮ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.